ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಪ್ರತಿದಿನ ರಂಗೋಲಿ ಬರುತ್ತೆ. ಸೊ ಅದು ಯಾವ ರೀತಿ ಅಂತ ಅಂದರೆ ತುಂಬ ಕ್ವಿಕ್ಕಾಗಿ ಕೂಡ ಹಾಕ್ಕೊಬೋದು, ತುಂಬ ಸಿಂಪಲಾಗಿ ಕೂಡ ಆಗುತ್ತೆ. ರಂಗೋಲಿ ಬರ್ದಲೇ ಇರೋರು ಕೂಡ ರಂಗೋಲಿನ ಬಿಡಿಸ್ಬೋದು. ಆ ರೀತಿ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ಅಂದರೆ ಸಿಂಪಲು. 5ರಿಂದ 3 ರಂಗೋಲಿ. ಇದು ತುಂಬ ರಿಚ್ಚಾಗಿ ಕೂಡ ಕಾಣಿಸುತ್ತೆ. ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ. ತುಂಬ ಈಸಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ರಂಗೋಲಿನ ಹಾಕ್ಕೊಬೋದು ಅಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಬೇರೆ ರೀತಿಯ ಅಂದರೆ ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಒಂದು ಶೈಲಿಯಲ್ಲಿ ರಂಗೋಲಿನ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ, ಮತ್ತು ಇವತ್ತು ಒಂದು ಸ್ಟಾರ್ ರೀತಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ವಿಕ್ಕಾಗಿ ಕೂಡ ಹಾಕ್ಬೋದು. ನೋಡಿ, ತುಂಬ ಈಸಿಯಾಗಿ ಕೂಡ ಇದೆ ರಂಗೋಲಿಗಳು. ಸೊ ಈ ರಂಗೋಲಿ ಜೊತೆಗೆ ನಾನು ಪ್ರತಿನಿತ್ಯ ಯಾವುದಾದ್ರೂ ಒಂದು ಟಾಪಿಕ್ನ ತೊಗೊಂಬರ್ತಾನೆ ಇರ್ತೀನಿ. ರಂಗೋಲಿ ಜೊತೆಗೆ ಯಾವ ರಂಗೋಲಿ ಬೇಕು ನಿಮಗೆ, ಅಥವಾ ನಿಮಗೇನಾದರೂ ಡಿಫ್ರೆಂಟಾಗಿ ಯಾವುದಾದ್ರು ರಂಗೋಲಿ ಬೇಕು ಅಂತ ನಿಮಗೆ ಅನಿಸಿದ್ದಲ್ಲಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ಅದೇ ರಂಗೋಲಿಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ರೀತಿಯೂ ಆಲ್ ಟೈಪ್ಸ್ ಆಫ್ ರಂಗೋಲಿ ಅವೈಲೇಬಲ್ ಟು ಮೈ ಚಾನಲ್. ಸೊ ನಿಮಗೆ ಎಳೆ ರಂಗೋಲಿ ಆಗಿರ್ಬೋದು, ಬಟ್ ನನಗೆ ಎಳೆ ರಂಗೋಲಿನ ನಾನು ಡಿಫ್ರೆಂಟಾಗಿ ತೋರಿಸ್ತೀನಿ. ಸಿಂಗಲ್ ಎಳೆಯಲ್ಲಿ ಅಥವಾ ಚುಕ್ಕಿ ರಂಗೋಲಿ ಆಗಿರ್ಬೋದು, ಫ್ರೀ ಹ್ಯಾಂಡ್ ರಂಗೋಲಿ ಆಗಿರ್ಬೋದು, ಫೆಸ್ಟಿವಲ್ ರಂಗೋಲಿ ಆಗಿರ್ಬೋದು, ಅಥವಾ ಪೂಜಾ ರಂಗೋಲಿಗಳು ಆಗಿರ್ಬೋದು, ಅಥವಾ ಕೋಲಮ್ ಡಿಸೈನ್ ಆಗಿರ್ಬೋದು, ಮುಗುಳು ಅಂತೀವಲ್ಲ ಆ ರಂಗೋಲಿ ಆಗಿರ್ಬೋದು, ಮಂಡಲ ರಂಗೋಲಿಗಳಾಗಿರ್ಬೋದು. ಯಾವುದೇ ರಂಗೋಲಿಗಳು ಬೇಕಿದ್ದಲ್ಲಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ನಾನು ಅದೇ ರೀತಿಯ ರಂಗೋಲಿಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ನನಗೆ ಯಾವುದು ಇಷ್ಟ ಆಗುತ್ತೋ ಅಥವಾ ನನಗೆ ಬಂದಂತಹ ರಂಗೋಲಿಗಳು ಅಥವಾ ನನಗೆ ಇಷ್ಟವಾಗುವಂಥ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗೆ ಯಾರಾದರೂ ಕಮೆಂಟ್ಸಲ್ಲಿ ಕೇಳಿದ್ರೆ ನಾನು ಆ ರೀತಿ ರಂಗೋಲಿಗಳನ್ನೇ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂತಂದರೆ ನಮಗೆ ಇಷ್ಟ ಆಗುವಂಥ ರಂಗೋಲಿಗಳಿಗಿಂತ ನಿಮಗೆ ಇಷ್ಟ ಆಗುವ ರಂಗೋಲಿಗಳನ್ನ ಕೇಳಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ, ಮತ್ತು ರಂಗೋಲಿಗಳನ್ನ ಹಾಕೋಕ್ಕೆ ಒಂಥರ ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ನನ್ನ ಚಾನಲ್ಗೆ ರಂಗೋಲಿಯಲ್ಲಿ ಇಂಟ್ರೆಸ್ಟ್ ಇರೋರು, ನಿಮಗೆ ಬೇಕಾದ ರಂಗೋಲಿಗಳು ಬೇಕನ್ನಿಸಿದ್ದಲ್ಲಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ನಾನು ಖಂಡಿತ ಅದೇ ರಂಗೋಲಿಗಳನ್ನ ಹಾಕ್ತೀನಿ ಅಂತಲೇ ಹೇಳ್ತಾ, ಮತ್ತು ಮತ್ತೊಮ್ಮೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿಯೊಂದಿಗೆ ಮತ್ತೊಂದು ಮಾತುಕತೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ.